ನಮಸ್ಕಾರ. ಜೈವೀರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಕೆಜಿ. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ 5 ಜನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ 5 ಜನ ಯಾರು ಹೆಚ್ಚು ಅವಧಿಗೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂತೇಳ್ಬಿಟ್ಟು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು. ಕರ್ನಾಟಕ ಸರ್ಕಾರದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮೊದಲನೇ ಇವರು ಮೂಲತಃ ಕಾಂಗ್ರೆಸ್ ಪಕ್ಷದಿಂದ ಬಂದಿರತಕ್ಕಂತಹ ನಾಯಕರು. ಇವರು ಸಹ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. 8 ವರ್ಷ 17 ದಿನ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರದಲ್ಲಿ ಇರ್ತಾರೆ. ಎರಡನೇದಾಗಿ ನೋಡೋದಾದರೆ ದೇವರಾಜ ಅರಸರವರು ಮೂಲತಃ ಕಾಂಗ್ರೆಸ್ನವರೇ. ಅತಿ ಹೆಚ್ಚು ದಿನ CMಗಳಲ್ಲಿ ಇವರು ಸಹ ಪ್ರಮುಖರು. ದೇವರಾಜ ಅರಸರವರೇ ಕರ್ನಾಟಕದ ಸಿದ್ದರಾಮಯ್ಯನವರು ಬರೋದಕ್ಕೆ ಮುಂಚೆ ಅತಿ ಹೆಚ್ಚು ದಿನಗಳನ್ನು ಕರ್ನಾಟಕ ಸರ್ಕಾರದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ ಅಂತೇಳ್ಬಿಟ್ಟು ಅವರು 7 ವರ್ಷ 239 ದಿನಗಳನ್ನು ತನ್ನ ರಾಜಕೀಯ ಜೀವನವನ್ನು ಮುಖ್ಯಮಂತ್ರಿಯಾಗಿ 7 ವರ್ಷ 239 ದಿನಗಳು ಕಳೆದಿರುತ್ತಾರೆ. ಇನ್ನೊಬ್ಬರು ಮೂರನೇದಾಗಿ ನೋಡೋದಾದರೆ ನಿಜಲಿಂಗಪ್ಪವರು ಚಿತ್ರದುರ್ಗದ ಮೂಲದವರು. ಇವರು ಸಹ ಅತಿ ಹೆಚ್ಚು ದಿನಗಳನ್ನು ಮುಖ್ಯಮಂತ್ರಿಯಾಗಿ ಕಳೆದಿರ್ತಾರೆ. 7 ವರ್ಷ 175 ದಿನ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ನಡೆಸಿರ್ತಾರೆ. ನಾಲ್ಕನೇದಾಗಿ ರಾಮಕೃಷ್ಣ ಹೆಗಡೆಯವರು 5 ವರ್ಷ 216 ದಿನ ರಾಜ್ಯಭಾರ ಮಾಡಿರ್ತಾರೆ. ಇವರು ಜನತಾ ಪಕ್ಷದ ಮುಖಾಂತರ ಅಧಿಕಾರಕ್ಕೆ ಬಂದು ಇವರು ಸಹ 5 ವರ್ಷ 216 ದಿನವನ್ನು ಅವರು ಅಧಿಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳನ್ನು ಕಾಲ ಕಳೆದಿರ್ತಾರೆ. ಲಾಸ್ಟ್ ಆ್ಯಂಡ್ ಫೈನಲಿ BS ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು. BJP ಪಕ್ಷದಿಂದ ಬಂದು BJPಯಲ್ಲಿ ದೀರ್ಘಾವಧಿ CM, ಕರ್ನಾಟಕದಲ್ಲಿ BJPಯಲ್ಲಿ ದೀರ್ಘಾವಧಿ CM ಆಡಳಿತ ನಡೆಸಿರ್ತಕ್ಕಂಥ ನಾಯಕ BS ಯಡಿಯೂರಪ್ಪನವರು 5 ವರ್ಷ 82 ದಿನಗಳನ್ನು ಅವರು ಅಧಿಕಾರ ನಡೆಸಿರ್ತಾರೆ. ಅನೇಕ ತೊಡಕುಗಳ ಮುಖಾಂತರ ಅವರು ಏನಾದರೂ ಒಂದು ಕೇಸಲ್ಲಿ ಫಿಟ್ ಆಗದಿರಿದ್ರೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಅವರು ಅಧಿಕಾರ ನಡೆಸ್ತಕ್ಕಂಥ ಆಗ್ತಿತ್ತು. ಆದರೆ ಅವರು ಒಂದು ಕೇಸಲ್ಲಿ ಇದಾದ ಕಾರಣ ಅವರು ಅಧಿಕಾರದಿಂದ ಇಳಿತಕ್ಕಂಥ ಒಂದು ಕೆಲಸ ಆಗ್ತದೆ. ಅವರು 5 ವರ್ಷ 82 ದಿನ ಅಧಿಕಾರವನ್ನು ನಡೆಸಿರ್ತಾರೆ. ಈ 5 ಜನ ಮುಖ್ಯಮಂತ್ರಿಗಳು ಸಹ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ನಮ್ಮನ್ನು ಬೆಂಬಲಿಸಿ.